ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಇವತ್ತಿನ ತರಗತಿಯ ವಿಶೇಷತೆ ನಿಮಗೆ ಗೊತ್ತಿರುವ ಹಾಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ನಡೆದಂತಹ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಟಾಪ್ 20 ಕ್ವಶನ್ಸ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ಹಲವಾರು ಕ್ಲಾಸಸ್ಗಳು ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ SSCಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರು ಜೊತೆಗೆ ಕಂಪ್ಲೀಟ್ ಸಿಲೆಬಸ್ಸನ್ನು ಕೂಡ ಅದರಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಇನ್ನು ಕೆಲವು ಹೊಸ ಟಾಪಿಕ್ಗಳು ಬಂದಿದ್ದಾವೆ. ಸ್ವಲ್ಪ ಚೇಂಜಸ್ ಆಗಿದೆ ಸಿಲೆಬಸ್ಸು. ಅಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಏನಾಗಿಲ್ಲ, ಒಂದು 3 ರಿಂದ 4 ಟಾಪಿಕ್ಕು ಅವರು ಕೈ ಬಿಟ್ಟು ಮತ್ತೆ ಹೊಸದಾಗಿ ಟಾಪಿಕನ್ನು ಸೇರಿಸಿದ್ದಾರೆ. ಅದು ಕಂಪ್ಲೀಟ್ ಆಗಿ ಇನ್ನು ನಮಗೆ ಸರಿಯಾದಂಥ ಮಾಹಿತಿ ಇಲ್ಲ. ಅದು ಬಂದ ತಕ್ಷಣ ಆ ಸಿಲೆಬಸ್ಸನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ಇದರ ಉಪಯೋಗವನ್ನು ಪಡ್ಕೊಡ್ರಿ. ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳನ್ನ ಶೇರ್ ಮಾಡಿರಿ. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಇನ್ನು ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ನಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ನೋಡ್ರಿ. ಪಾರ್ಥ ಕಿಸ್ಕಾ ಪರ್ಯಾಯವಾಚಿ ಶಬ್ದ ಹೇ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಿದಾರೆ ಅವರು. ಪಾರ್ಥ ಅಂತಕ್ಕಂಥ ಶಬ್ದದ ಪರ್ಯಾಯವಾಚಿ ಶಬ್ದ, ಸಮಾನಾರ್ಥಕ ಪದ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ಪಾರ್ಥ ಅಂತಕ್ಕಂಥ ಪದವನ್ನು ಯಾರ ಹೆಸರಿಗೆ ಇಲ್ಲಿ ಕರಿತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಪ್ರಶ್ನೆ. ಹಾಗಾದ್ರೆ ಆಪ್ಷನ್ ಹೀಗಿದೆ. ಆಪ್ಷನ್ ಎ ಭೀಮ, ಆಪ್ಷನ್ ಬಿ ಅರ್ಜುನ, ಆಪ್ಷನ್ ಸಿ ಶ್ರೀಕೃಷ್ಣ, ಆಪ್ಷನ್ ಡಿ ಯುಧಿಷ್ಠಿರ ಅಂತಕ್ಕಂಥದ್ದು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಅರ್ಜುನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಹೇಗಪ್ಪ ಅಂತಂದ್ರೆ ನೀವು ಬಬ್ರುವಾಹನ ಅಂತಕ್ಕಂಥ ಒಂದು ಪಿಕ್ಚರ್ ಡೈಲಾಗ್ ಕೇಳಿರ್ಬೋದು. ತುಂಬಾ ಫೇಮಸ್ ಆಗಿರ್ತಕ್ಕಂಥ ಡೈಲಾಗು. ಹೇ ಪಾರ್ಥ, ಕೆಂಗಣಿಯಿಂದ ಕೆಕ್ಕರಿಸಿ ನೋಡಿ ನನ್ನ ಗೆಲ್ಲಲಾರೆ, ಈಗ ಆ ಶಕ್ತಿ ನಿಲ್ಲ ಅಂತ ಹೇಳಿ ಒಂದು ರಾಜ್ಕುಮಾರ್ ಅವರು ನಡುವೆ ಒಂದು ಸಂಭಾಷಣೆ ನಡೀತೈತೆ ನೋಡ್ರಿ, ಅರ್ಜುನ ಮತ್ತು ಅವನ ಮಗನ ನಡುವೆ. ಆ ರೀತಿಯಾಗಿ ಅಲ್ಲಿ ಪಾರ್ಥ ಅಂತಕ್ಕಂಥ ಪದ ಇಲ್ಲಿ ಅರ್ಜುನಕ್ಕೆ ಸರಿಸಮಾನವಾದಂತಹ ಪದವನ್ನು ಕರಿತೀವಿ. ಹಾಗಾಗಿ ಪಾರ್ಥ ಪದದ ಪರ್ಯಾಯವಾಚಿ ಶಬ್ದ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಆಪ್ಷನ್ ಬಿ ಭೀಮ ಅರ್ಜುನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಆಪ್ಷನ್ ಬಿ ಅರ್ಜುನ ಪಾರ್ಥ ಪದಕ್ಕೆ ಪರ್ಯಾಯವಾಚಿ ಶಬ್ದ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಭೀಮ ಪದಕ್ಕೆ ಏನಂತ ಕರಿತೀವಿ? ಗದಾಧಾರಿ ಅಂತ ಕರಿತೀವಿ. ಗದಾಧಾರಿ ಅಂತ ಕರಿತೀವಿ. ಹಾಗಾದ್ರೆ ಆಪ್ಷನ್ ಸಿ ಶ್ರೀಕೃಷ್ಣಗೆ ನಿಮ್ಗೆ ಗೊತ್ತಿರುವ ಹಾಗೆ ಕೇಶವ, ಹಲವಾರು ಹೆಸರುಗಳು, ಕೃಷ್ಣನ್ ಸಿಕ್ಕಾಪಟ್ಟೆ ಹೆಸರು, ಕೇಶವ, ಮಾಧವ, ಹೌದಾ, ಹರಿ, ಹಲವಾರು ಹೆಸರುಗಳಿಂದ ಕೃಷ್ಣನನ್ನು ಕರಿತೀವಿ. ಗೋಕುಲ, ಗೋಪ ಅಂತ ಕೂಡ ಕರಿತೀವಿ. ಹಲವಾರು ಹೆಸರುಗಳು ಕೃಷ್ಣನಿಗೆ ನಾವು ಇರೋದನ್ನ ಕಾಣ್ತೀವಿ. ಅದೇ ರೀತಿ ಯುಧಿಷ್ಠಿರ ಅಂದ್ರೆ ಪಾಂಡವರಲ್ಲಿ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂತಹ ಧರ್ಮರಾಯನನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಧರ್ಮರಾಯನನ್ನ ನಾವು ಯುಧಿಷ್ಠಿರ ಅಂತಕ್ಕಂಥ ಪರ್ಯಾಯವಾಚಿ ಶಬ್ದ ಅಂತ ಕರಿತೀವಿ. ಹಾಗಾದ್ರೆ ಒಂದನೇ ಪ್ರಶ್ನೆ, ಪಾರ್ಥ ಪದಕ್ಕೆ ಪರ್ಯಾಯವಾಚಿ ಶಬ್ದ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಸಿಕಂಟಿ ಅಂತ ಕೂಡ ಕರೀತಾರೆ. ಸಿಕಂಟಿ ಅಥವಾ ಸಿಕಂಡಿ ಅಂತ ಕೂಡ ಕರೀತಾರೆ ಅರ್ಜುನಕ್ಕೆ, ಹೌದಾ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಆಪ್ಷನ್ ಎರಡನೇ ಪ್ರಶ್ನೆ ಹೀಗಿದೆ. ಅವನತಿ ಕಾ ಸಹಿ ವಿಲೋಮ ಶಬ್ದ ಕ್ಯಾ ಹೇ ಅಂತಕ್ಕಂಥದ್ದು. ಅವನತಿ ಪದದ ವಿಲೋಮ ಶಬ್ದ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಹೇಗಿದೆ ನೋಡ್ರಿ. ಆಪ್ಷನ್ ಇ ಅವನತ, ಆಪ್ಷನ್ ಬಿ ಉನ್ನತಿ, ಆಪ್ಷನ್ ಸಿ ವಿಕಾಸ್, ಆಪ್ಷನ್ ಡಿ ಉತ್ಥಾನ ಅಂತಕ್ಕಂಥದ್ದು. ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಉನ್ನತಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಅವನತಿ ಪದದ ವಿಲೋಮ ಶಬ್ದ ಯಾವುದು, ವಿರುದ್ಧಾರ್ಥಕ ಪದ ಯಾವುದು ಅಂತಂದ್ರೆ ಉನ್ನತಿ ಅಂತಕ್ಕಂಥದ್ದು. ಹೆಚ್ಚು ಟೈಮ್ ವೇಸ್ಟ್ ಮಾಡೋದೇನು ಬೇಡ. ತುಂಬಾ ಈಸಿ ಆಗಿರ್ತಕ್ಕ ಕ್ವಶನ್ಸ್ಗಳು ಇವೆಲ್ಲ. ನಾನೇನು ಹೊಸದಾಗಿ ಕ್ವಶನ್ ನಾನಾಗಿ ರೆಡಿ ಮಾಡಿ ನಿಮ್ಗೆ ಹೇಳಿರ್ತಕ್ಕಂಥ ಕ್ಲಾಸಸ್ ಅಲ್ಲ ಇದು ಪ್ರೀವಿಯಸ್ ಅಲ್ಲಿ 2026 ನಡೆದಿರ್ತಕ್ಕಂಥ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ಹೆಚ್ಚು ರಿಪೀಟ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ನೀವು ನೋಡಿದ್ರೆ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಗಳನ್ನ ಕೇಳಿದ್ರೆ ಯಾವ ರೀತಿಯಾಗಿ ನಮಗೆ ಕ್ವಶನ್ಸ್ ಬರ್ತಾವ ಅಂತಕ್ಕಂಥದ್ದು, ಮತ್ತೆ ರಿಪೀಟ್ ಆಗುವಂಥ ಚಾನ್ಸಸ್ ಕೂಡ ಇರ್ತವೆ. ಯಾಕಂದ್ರೆ ಪ್ರೀವಿಯಸ್ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ವಲ್ಲ, ಆ ವಿಡಿಯೋಲಿ ನೋಡಿದರೆ ಉನ್ನತಿ ಅನ್ನೋದಕ್ಕಿಂತ ಉನ್ನತಿ ಪದದ ವಿಲೋಮ ಶಬ್ದ ಅಂತ ಕೇಳಿದ್ರು. ಇಲ್ಲಿ ಮತ್ತೆ ನೋಡ್ರಿ ಬೇರೆ ಶಿಫ್ಟ್ ಏನು ಕೇಳಿದರೆ ಅವನತಿ ಪದದ ವಿಲೋಮ ಶಬ್ದ ಯಾವುದು ಅಂತ ಕೇಳಿದರೆ ಇಲ್ಲೇ ರಿಪೀಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಇದನ್ನ ಶೇರ್ ಮಾಡ್ಕೊಡ್ರಿ. ಯಾರೆಲ್ಲ ಶಿಫ್ಟ್ ಎಕ್ಸಾಮ್ ಮುಗಿದಿದೆ ಅವ್ರು ನೀವು ನೋಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಅವರು ಕೂಡ ಮುಂದೆ ಎಕ್ಸಾಮ್ ಇರೋರಿಗೆ, ಮುಂದೆ ಶಿಫ್ಟ್ ಇನ್ನು ಎಕ್ಸಾಮ್ ಪೆಂಡಿಂಗ್ ಇರೋರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ
ಮೂರನೇ ಪ್ರಶ್ನೆ ಹೇಗಿದೆ ನೋಡ್ರಿ, ಪವನಕ ಪರ್ಯಾಯವಾಚಿ ಶಬ್ದ ಕೌನ ಸಾಹೆ ಅಂತಕ್ಕಂಥದ್ದು ಇಲ್ಲಿ ಕೇಳಿದರೆ, ಪವನ ಪದದ ಪರ್ಯಾಯವಾಚಿ ಶಬ್ದ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಪವನ ಪದದ ಸಮಾನಾರ್ಥಕ ಪದ ಯಾವುದು? ಪವನ ಅಂದ್ರೇನು? ಗಾಳಿ ಅಂತಕ್ಕಂಥದ್ದು. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಅಲ್ಲಿ 3 ಪದಗಳು ವಿಲೋಮ ಶಬ್ದ ಆಗಿರುತ್ತೆ, ಒಂದು ಮಾತ್ರ ಪವನ ಪದದ ಪರ್ಯಾಯವಾಚಿ ಆಗಿರುತ್ತೆ. ಯಾವುದು? ಅನಲನ. ಆಪ್ಷನ್ ಬಿ ಅನಿಲನ. ಆಪ್ಷನ್ ಸಿ ಸಲೀಲ. ಆಪ್ಷನ್ ಡಿ ತನುಜ ಅಂತಕ್ಕಂಥದ್ದು. ಹಾಗಾದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಅನಲ ಪದ ಇದೇನಾಗತ್ತಪ್ಪ ಅಂತಂದ್ರೆ ಇದರ ಪರ್ಯಾಯವಾಚಿ ಶಬ್ದ ಆಗ್ ಅಂತ ಕರಿತೀವಿ. ಆಗ್ ಅಥವಾ ಅಗ್ನಿ ಅಂತ ಕರಿತೀವಿ. ಆಗ್ ಅಥವಾ ಅಗ್ನಿ ಅಂತ ಕರಿತೀವಿ, ಹೌದಾ? ಅನಿಲ ಅಂದ್ರೆ ಇದಕ್ಕೆ ಪವನ, ವಾಯು ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಇದಕ್ಕೆ ರೈಟ್ ಆಗುತ್ತೆ. ಪವನ ಶಬ್ದಕ್ಕೆ ಪರ್ಯಾಯವಾಚಿ ಶಬ್ದ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರವಾಗುತ್ತೆ. ಹಾಗಾದ್ರೆ ಸಲೀಲ ಅಂದ್ರೇನು? ಸಲೀಲ ಪದದ ಪ್ರಯೋಜನ ಜಲ ಅಂತ ಕರಿತೀವಿ. ಜಲ ಅಂದ್ರೆ ನೀರು, ಪಾನಿ ಅಂತ ಕರಿತೀವಿ. ಪಾನಿ ಅಂತ ಕರಿತೀವಿ. ಹಾಗಾದ್ರೆ ಸಲೀಲಕ್ಕೆ ಜಲ. ತನುಜ ಅಂದ್ರೆ ಜ್ಯೇಷ್ಠ ಪುತ್ರ ಅಂತ ಕರಿತೀವಿ ನಾವು, ಹೌದಾ? ಜ್ಯೇಷ್ಠ ಪುತ್ರ ತನುಜ, ಪುತ್ರ ಅಂತ ಕರಿತೀವಿ. ಪುತ್ರ ಅಥವಾ ಸುತ, ಬೇಟ, ಈ ರೀತಿಯಾಗಿ ಸಮಾನಾರ್ಥಕ ಪದಗಳನ್ನ ನೋಡ್ತೀವಿ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯಲ್ಲಿ ಏನ್ ಕೇಳಿದ್ರು ಅವರು? ಪವನ ಪದದ ಪರ್ಯಾಯವಾಚಿ ಶಬ್ದ ಯಾವುದು ಅಂತ ಕೇಳಿದ್ರು. ಪವನಕ ಶಬ್ದ ಪರ್ಯಾಯವಾಚಿ ಶಬ್ದ ಕೌನ್ ಸಾ ಹೈ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರೈಟ್ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, 4ನೇ ಪ್ರಶ್ನೆ ಆಗಿದೆ, ಸ್ಥಾವರಕ ವಿಲೋಮ ಶಬ್ದ ಹೈ ಅಂತಕ್ಕಂಥದ್ದು. ಸ್ಥಾವರ ಅಂತಕ್ಕಂಥ ಪದದ ವಿಲೋಮ ಶಬ್ದ ಯಾವುದು ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಸ್ಥಾವರ ಅಂದ್ರೇನು? ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸ್ಥಾವರ ಅಂದ್ರೆ ಸ್ಥಿರ ಅಂತ ಕರಿತೀವಿ. ಸ್ಥಾವರ ಅಂದ್ರೆ ಸ್ಥಿರ ಅಂತ ಕರಿತೀವಿ. ಸ್ಥಿರ ಅಂದ್ರೆ ಒಂದು ಕಡೆ ನಿಂತಿರ್ತಕ್ಕಂತಹ, ಒಂದು ಕಡೆ ನಿಂತಿರ್ತಕ್ಕಂತಹ ಅಂತಕ್ಕಂಥದ್ದು ಸ್ಥಿರ ಅಂತ ಕರಿತೀವಿ. ಕನ್ನಡದೊಳಗೆ ಸ್ಥಿರ ಅಂತ ಕರಿತೀವಿ ಅಂದ್ರೆ ಒಂದ್ ಕಡೆ ನಿಂತಿರ್ತಕ್ಕಂಥ. ಹಾಗಾದ್ರೆ ಈ ಸ್ಥಾವರ ಪದದ ವಿಲೋಮ ಶಬ್ದ ಯಾವುದು ಅಂತಕ್ಕಂಥ ಪ್ರಶ್ನೆ ಇಲ್ಲಿ. ಹಾಗಾದ್ರೆ ಚೇತನನ, ಆಪ್ಷನ್ ಬಿ ಸಚಲನ, ಆಪ್ಷನ್ ಡಿ ಜಂಗಮನ, ಆಪ್ಷನ್ ಡಿ ಚಂಚಲ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಯಾವ್ದು ಸರಿಯಾದ ಉತ್ತರಪ್ಪ ಅಂತಂದ್ರೆ ಆಪ್ಷನ್ ಸಿ ಜಂಗಮ ಅಂತಕ್ಕಂಥದ್ದು. ಜಂಗಮ ಅಂದ್ರೆ ಚಲಾಯಮಾನ ಅಂತ ಕರಿತೀವಿ. ಚಲಾಯಮಾನ ಅಂದ್ರೆ ಯಾವಾಗ್ಲೂ ಚಲನೆಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತು ಅಥವಾ ಯಾವುದೇ ಒಂದು ಕಾರ್ಯ ಆಗಲಿ ಚಲನೆಯಲ್ಲಿ ಇರ್ತಕ್ಕಂಥದ್ದು. ನಿತ್ತಲ್ಲಿ ನಿಂತಿರಂಗಿಲ್ಲ, ಅದು ಚಲನೆಯಲ್ಲಿ ಇರ್ತದೆ. ಹಾಗಾಗಿ ಅದನ್ನೇನಂತ ಕರಿತೀವಿ? ಜಂಗಮ. ಇದರ ವಿಲೋಮ ಶಬ್ದ ಯಾವ್ದಪ್ಪ ಅಂದ್ರೆ ಸ್ಥಾವರ. ಹಾಗಾದ್ರೆ ಸ್ಥಾವರ ಶಬ್ದದ ವಿಲೋಮ ಶಬ್ದ ಯಾವುದು? ಜಂಗಮ ಅಂತಕ್ಕಂಥದ್ದು. ಅದರ ಸ್ಥಾವರ ಅಂದ್ರೆ ಸ್ಥಿರ, ಜಂಗಮ ಅಂದ್ರೆ ಚಲನಾ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಕಿರಣಕ ಪರ್ಯಾಯವಾಚಿ ಶಬ್ದ ನಹಿ ಹೇ ಅಂತಕ್ಕಂಥದ್ದು. ನಿಮ್ಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರಶ್ನೆನ ಕಂಪ್ಲೀಟ್ ಆಗಿ ಓದ್ರಿ. ನೋಡ್ರಿ, ಕಿರಣಕ ಪರ್ಯಾಯವಾಚಿ ಅಂದ ತಕ್ಷಣ ನೀವು ಖುಷಿಯಾಗಿ ಹಾಕಿ ಬಂದ್ಬಿಡ್ತೀರಿ. ಇದು ಏನು ಕೇಳಿದಾರೆ ಅಲ್ಲಿ ನಹಿ ಹೇ ಅಂತಕ್ಕಂಥದ್ದು. ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ? ನಾವು ತುಂಬಾ ಮಿಸ್ಟೇಕ್ ಮಾಡ್ತೀವಿ ಓದಿರ್ತಕ್ಕಂಥ ಒಂದು ಹುಂಬಸ್ಸಲ್ಲಿ. ಜಾಸ್ತಿ ನಾವು ಓದಿಬಿಟ್ಟಿರ್ತೀವಿ, ನಮ್ಗೆ ಆನ್ಸರ್ ಅಂತಂದ್ರೆ ನಾವು ಸಡನ್ ಹಿಂದೆ ಮುಂದೆ ಯೋಚನೆ ನೋಡಲ್ಲ, ಹಾಕಿ ಬಂದ್ಬಿಡ್ತೀವಿ. ಹಾಗಾಗಿ ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಪ್ರಶ್ನೆನ ಕಂಪ್ಲೀಟ್ ಆಗೋದ್ರಿ, ಇದು ಹೌದು ಅಂತ ಕೇಳಿದಾರೋ ಅಲ್ಲ ಅಂತ ಕೇಳಿದಾರ ಅಂತಕ್ಕಂಥದ್ದು. ಹಾಗಾದ್ರೆ ಕಿರಣಕ ಪರ್ಯಾಯವಾಚಿ ಶಬ್ದ ನಹಿ ಅಂತಕ್ಕಂಥದ್ದು. ಹಾಗಾದ್ರೆ ಆಪ್ಷನ್ ನೋಡ್ರಿ, ಆಪ್ಷನ್ ಎ ಅಂಶು, ಆಪ್ಷನ್ ಬಿ ರಶ್ಮಿ, ಆಪ್ಷನ್ ಸಿ ಪ್ರಕಾಶ್, ಆಪ್ಷನ್ ಡಿ ಮಯೂಕ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ? ಕಿರಣಕ್ಕೆ. ಅಂಶು ಅಂದ್ರೂ ಕೂಡ ಕಿರಣ ಬರುತ್ತೆ, ರಶ್ಮಿ ಅಂದ್ರೂ ಕೂಡ ಕಿರಣ ಬರುತ್ತೆ, ಮತ್ತೆ ಮಯೂಕ ಅಂದ್ರೆ ಅದು ಕೂಡ ರಶ್ಮಿ ಬರುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ ಪ್ರಕಾಶ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಪ್ರಕಾಶ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗಾದ್ರೆ ಕಿರಣ ಪದದ ಪರ್ಯಾಯವಾಚಿ ಶಬ್ದ ಯಾವುದು ಅಲ್ಲ ಅಂತ ಪ್ರಶ್ನೆಯನ್ನು ಕೇಳಿದರೆ, ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಪ್ರಕಾಶ್. ಇದಕ್ಕೆ ಇನ್ನೊಂದು ಅರ್ಥ ಉಜಾಲ ಅಂತ ಕರಿತೀವಿ. ಉಜಾಲ ಅಂದ್ರೆ ಬೆಳಕು. ಕಿರಣನೇ ಬೇರೆ, ಉಜಾಲನೇ ಬೇರೆ. ಕಿರಣನಿಂದ ಬೆಳಕು ಬರುತ್ತೆ, ಸೂರ್ಯನ ಕಿರಣನಿಂದ ಬೆಳಕುಗಳು ಬರ್ತಾವೆ, ಹೌದಾ? ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಪ್ರಕಾಶ್ ಅಂತಕ್ಕಂಥದ್ದು. ಹಾಗಾದ್ರೆ 6ನೇ ಪ್ರಶ್ನೆ ಇದೆ ನೋಡ್ರಿ, ಆಸ್ಮಾನ್ ಪರ್ ಚಡನ ಮುಹಾವರೆ ಕ ಅರ್ಥ ಹೇ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಆಸ್ಮಾನ್ ಪರ್ ಚಡನ ಅಟ್ಟಕ್ಕೇರಿಸು, ಹೊಗಳಿ ಉಬ್ಬಿಸು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಕನ್ನಡದಲ್ಲಿ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡ್ರಿ, ಬಹುತ್ ಶೋರ್ಕರನ, ಕಠಿಣ ಕಾರ್ಯಕ್ಕೆ ಲಿಯೇ ಪ್ರೇರಿತಕರನ, ಅತ್ಯಧಿಕ ಪ್ರಶಂಸಕರನ, ಊಪರ್ ಕಿ ಓರ್ ಫೇಂಕನ ಅಂತಕ್ಕಂಥದ್ದು. ಹಾಗಾದ್ರೆ ಆಸ್ಮಾನ್ ಪರ್ ಚಡನ ಆಕಾಶಕ್ಕೇರಿಸು, ಆಕಾಶದ ಮೇಲೆ ಹತ್ತಿಸು ಅಂತಕ್ಕಂಥ ಮುಹಾವರೆಯನ್ನ ಅರ್ಥ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂದ್ರೆ ಆಪ್ಷನ್ ಸಿ
ಅತ್ಯಧಿಕ ಪ್ರಶಂಸಕರನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಆಸ್ಮಾನ್ ಪರ್ ಚಢನ ಅಂದ್ರೆ ಹೊಗಳಿ ಹೊಗಳಿ ಉಬ್ಬಿಸು, ಅಟ್ಟಕ್ಕೇರಿಸು ಅಂತ ಕರಿತೀವಲ್ಲ. ಹೆಚ್ಚು ಪ್ರಶಂಸೆಯನ್ನು ಮಾಡುವ, ಇನ್ನೊಬ್ಬರಿಗೆ ಹೆಚ್ಚು ಹೆಚ್ಚು ಹೊಗಳಿ ಹೊಗಳಿ ಮಾತಾಡೋದನ್ನ ನಾವೇನು ಕರಿತೀವಿ, ಆಸ್ಮಾನ್ ಪರ್ ಚಢನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಸಿ ಅತ್ಯಧಿಕ ಪ್ರಶಂಸಕರನ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ ನೋಡ್ರಿ. ಕಾನ್ ಫೂಂಕನಾ ಅಂತಕ್ಕಂಥದ್ದು, ಕಾನ್ ಫೂಂಕನಾ ಕ ಅರ್ಥ ಕ್ಯಾ ಹೇ? ಕಾನ್ ಫೂಂಕನಾ ಇದರ ಅರ್ಥವೇನು? ಇದು ಕೂಡ ಮುಹಾವರೆ ತರ ಲೋಕೋಕ್ತಿಯಲ್ಲಿ ಕರಿತೀವಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಚೌಕನ್ನಾಕರಣ, ಗುರು ಮಂತ್ರದೇನ ಅಥವಾ ದೀಕ್ಷಿತಕರಣ, ಜಾದು ಟೋನಾಕರಣ, ಶುಗಲೀಕರಣ ಅಂತಕ್ಕಂಥದ್ದು. ಹಾಗಾದ್ರೆ ಕಾನ್ ಫೂಂಕನ ಅಂದ್ರೆ ಕಿವಿ ಮಾತು ಹೇಳುವುದು, ಬುದ್ಧಿ ಮಾತನ್ನು ಹೇಳುವುದು ಅಂತ ಅರ್ಥ ಆಗತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಗುರು ಮಂತ್ರ ದೇನ ಅಂತಕ್ಕಂಥದ್ದು. ಗುರು ಮಂತ್ರ ದೇನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ದಯವಿಟ್ಟು ಕ್ಲಾಸ್ ನೋಡ್ಕೋದ ಸುಮ್ಮನೆ ಕೂತ್ಕೊಳ್ಕೊಬಿಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡ್ರಿ, ಅವರು ಅದನ್ನು ಉಪಯೋಗ ಪಡ್ಕೊಳ್ಳಿ. ಹಾಗೆ ಯಾರೆಲ್ಲ ನಮ್ಮ ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಕ್ಲಾಸಿಗೆ ಒಂದು ಲೈಕ್ ಬರ್ತಾ ಇರಲಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟೇ ನಮಗೆ ಒಂದು ಸ್ಫೂರ್ತಿ ಆಗುತ್ತೆ. ನಿಮಗೆ ನಾನು ಹೆಚ್ಚೆಚ್ಚು ಕ್ಲಾಸನ್ನು ಮಾಡಲಿಕ್ಕೆ ನನಗೆ ಒಂಥರ ಮೋಟಿವೇಶನ್ ಆಗುತ್ತೆ. ದಯವಿಟ್ಟು ಒಂದು ಲೈಕ್ ಬರ್ತಾ ಇರಲಿ. ನಾನೇನು ಜಾಸ್ತಿ ಕೇಳ್ತಾ ಇಲ್ಲ ನಿಮ್ಗೆ ಗುರುದಕ್ಷಿಣೆ, ಜಸ್ಟ್ ಒಂದು ಲೈಕ್ ನೀವು ಒಂದು ಹೆಬ್ಬಟ್ಟಲ್ಲಿ ಕೊಟ್ಟರೆ ಸಾಕು, ಅದೇ ನನಗೆ ದೊಡ್ಡ ಮೋಟಿವೇಶನ್ ಆಗುತ್ತೆ. ಹೆಚ್ಚು ಹೆಚ್ಚು ಕ್ಲಾಸಸ್ ಮತ್ತೆ ಜಿ ಕೆ ಕ್ಲಾಸ್ ಅನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಜಿಯೋಗ್ರಫಿ ಆಗಿರ್ಲಿ, ಮತ್ತೆ ಎನ್ವೈರನ್ಮೆಂಟ್ ಆಗಿರ್ಲಿ, ಹಿಸ್ಟ್ರಿ ಆಗಿರ್ಲಿ, ಇಂಥವೆಲ್ಲ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆಚ್ಚು ಹೆಚ್ಚು ಕ್ವಶನ್ ಅನ್ನು ಕೇಳುವಂತ ಈಸಿಯಾಗಿ ನಿಮಗೆ ಅರ್ಥ ಆಗೋ ಹಾಗೆ ನಾನು ಡೈಗ್ರಾಮ್ ಹಾಕೊಂಡು ಚಿತ್ರಗಳ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡ್ರಿ, ಹಾಗಾದ್ರೆ ಅದನ್ನ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ, ಹಾಗಾದ್ರೆ 7 ಪ್ರಶ್ನೆ ಮುಗಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಪ್ರಶ್ನೆ 8 ಹೀಗಿದೆ ನೋಡ್ರಿ. ಅದ್ದಗ ಜಗಗರಿ ಝಲಕತ್ತ ಜಾಯೆ, ಅದ್ದ ಜಲಗಗರಿ ಜಲಕತ ಜಾಯೆ. ಅರ್ಥ ಕೂಡ ಯಾವತ್ತು ತುಳುಕುತ್ತೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಈ ಲೋಕೋಕ್ತಿಕ ಅರ್ಥ ಹೇ, ಅದ್ದ ಜಲಗಗರಿ ಜಲಕತ ಜಾಯೆ, ಲೋಕೋಕ್ತಿಕ ಅರ್ಥ ಹೇ ಅಂತಕ್ಕಂಥದ್ದು. ಇದರ ಇನ್ನೊಂದರ್ಥ ತುಂಬಿದ ಕೂಡ ತುಳುಕುವುದಿಲ್ಲ, ಅಲ್ಪಜ್ಞಾನಿ ಮಹಾಗರ್ವಿ ಅಂತಕ್ಕಂಥ ಕನ್ನಡದಲ್ಲಿ ನುಡಿಗಟ್ಟುಗಳು ಅಥವಾ ಗಾದೆಗಳನ್ನು ಕೇಳಿರ್ತೀರಿ. ಹಾಗಾದ್ರೆ ಅದ್ದ ಜಲಗಗರಿ ಝಲಕತ ಜಾಯೆ ಅಂದ್ರೆ ಅರ್ಧ ಕೊಡ ತುಂಬಿರ್ತಕ್ಕಂಥ ಅರ್ಧ ಮಡಿಕೆ ಯಾವತ್ತು ಅಂದ್ರೆ ಅಳಿಗಾಡ್ತಾ ಹೋಗುತ್ತೆ ಅಂತ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇದರ ಅರ್ಥ ಏನ್ ನೋಡ್ರಿ. ಅಲ್ಪ ಜ್ಞಾನದ್ವಾರ ಗರ್ವ ಪ್ರದರ್ಶನ್, ಗಗರಿಸೆ ಜಲ್ ಜಿಗಿರನ, ಮೂರ್ಖ ದ್ವಾರ ಜಿಜ್ಞಾನದೇನ, ಅತ್ಯಧಿಕ ಬೋಲನ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಅಲ್ಪಜ್ಞಾನ ದ್ವಾರ ಗರ್ವ ಪ್ರದರ್ಶನ್, ಅಲ್ಪಜ್ಞಾನಿ ಮಹಾಗರ್ವಿ ಅಂತಕ್ಕಂಥ ಕನ್ನಡದಲ್ಲಿ ಇದರ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಅದ ಜಲ ಗಗರಿ ಜಲಕತೆ ಜಾಯೆ ಇದರ ಲೋಕೋಕ್ತಿ ಅರ್ಥ ಏನಪ್ಪಾ ಅಂತಂದ್ರೆ ಅಲ್ಪಜ್ಞಾನ ದ್ವಾರ ಗರ್ವ ಪ್ರದರ್ಶನ. ಸ್ವಲ್ಪ ಗೊತ್ತಿರುತ್ತೆ, ನನಗೆಲ್ಲ ಗೊತ್ತಿರೋ ಹಾಗೆ ಬಿಲ್ಡಪ್ ಕೊಡ್ತಿರ್ತಾರೆ ನೋಡ್ರಿ ಎಲ್ಲವರು. ಅವ್ರಿಗೆ ಗೊತ್ತಿರುತ್ತೋ ಇಲ್ಲ ಗೊತ್ತಿಲ್ಲ ವಿಷಯ, ಅದು ನನಗೆಲ್ಲ ಗೊತ್ತು, ಏನೇ ಮಾತಾಡ್ರಿ ಹೇಳೋದು ನನಗೆ ಗೊತ್ತು, ಇದು ನನಗೆ ಗೊತ್ತು ಅಂತೇಳಿ ಒಂಥರ ಬಿಲ್ಡಪ್ ಕೊಡ್ತಿರ್ತಾರೆ ನೋಡ್ರಿ. ಎಲ್ಲ ಗೊತ್ತು ಅಂತಕ್ಕಂಥದ್ದು ಏನು ಗೊತ್ತಿರಂಗಿಲ್ಲ, ಬಟ್ ಹಂಗೆ ಸುಳ್ಳು ಪೋಖರಿ ಮಾತಾಡ್ತಿದ್ರು ನೋಡ್ರಿ. ಅವ್ರನ್ನ ಕರೀತಾರೆ ಅಲ್ಪಜ್ಞಾನಿ ಮಹಾಗರ್ವಿ ಅಂತ ಕನ್ನಡದಲ್ಲಿ ಕರೀತಾರೆ. ಇದಕ್ಕೆ ಅಲ್ಪಜ್ಞಾನದವರ ಗರ್ವ ಪ್ರದರ್ಶನ ಕರ್ಣ ಅಂತಕ್ಕಂಥದ್ದು ಅದ ಜಲ ಗಗರಿ ಜಲಕತ ಜಾಯ ಮುಹಾವರೆಗೆ ಅಥವಾ ಲೋಕೋಕ್ತಿಗೆ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಪ್ರಶ್ನೆ ನಂಬರ್ 9 ಹೀಗಿದೆ. ಘಾಟ್ ಘಾಟ್ಗ ಪಾನಿ ಪೀನಾ ಕ ಅರ್ಥ ಹೇ. ಇದು ಕೂಡ ಲೋಕೋಕ್ತಿ ಅರ್ಥವನ್ನು ಕೇಳಿದಾರೆ ಅವರು. ಘಾಟ್ ಘಾಟ್ಗ ಪಾನಿ ಪೀನಾ ಅಂದ್ರೆ ಸುತ್ತಮುತ್ತ ಎಲ್ಲ ಊರಿನ ನೀರು ಕುಡ್ದವ ಅಂತಕ್ಕಂಥ ವಾಕ್ಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಅರ್ಥ ಏನು? ಹಾಗಾದ್ರೆ 7 ಊರು ನೀರು ಕುಡ್ದವ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. 7 ಊರು ನೀರು ಕುಡ್ದವ ಅಂದ್ರೆ ಏನು? 7 ಊರು ನೀರು ಕುಡ್ದವಪ್ಪ, ಬಹಳ ಎಲ್ಲ ಕಡೆ ಗೊತ್ತಿದೆ ಅವ್ನಿಗೆ ಅಂತ ಹೇಳ್ತಾರೆ ನೋಡ್ರಿ. ನೀರ್ ಅಂದ್ರೆ ಎಲ್ಲಿ ಬೇಕಲ್ಲಿ ನೀರು ಕುಡ್ಕೊಂತ ಅಡ್ಡಾಡೋದಲ್ಲ. ಅದ್ರ ಅರ್ಥ ಏನಾಗುತ್ತೆ, ಒಳ ಅರ್ಥ ಏನಾಗುತ್ತೆ ನೋಡ್ರಿ. ಘಾಟ್ ಘಾಟ್ಗ ಪಾನಿ ಪೀನಾ का अर्थ ಏನಾಗುತ್ತೆ, बहुत प्यास होना, बहुत अनुभवी होना, अनेक स्थानों की यात्रा करना, रोजगार की तलाश करना ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ, ಬೇಗ ಬೇಗ ಹೇಳ್ರಿ. ನೋಡ್ರಿ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಬಹುತ್ ಅನುಭವಿ ಹೋನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರವಾಗುತ್ತೆ. ಹೇಗೆ ಅಂದ್ರೆ ಘಾಟ್ ಘಾಟ್ಗ ಪಾನಿ ಪೀನಾ ಅಂದ್ರೆ ಅವನಿಗೆ ಎಲ್ಲಾ ಪ್ರದೇಶಗಳ ಎಲ್ಲಾ ವಿಷಯಗಳ ಬಗ್ಗೆ ಜ್ಞಾನವನ್ನೇ ಹೊಂದಿರ್ತಾನೆ. ಹಾಗಾದ್ರೆ ಅವನು ಯಾವುದೇ ರೀತಿಯಾದಂತ ಗರ್ವವನ್ನು ಪಡುವುದಿಲ್ಲ. ಬಹುತ್ ಅನುಭವಿ, ತುಂಬಾ ಅನುಭವ ಉಳ್ಳತಕ್ಕಂಥ ವ್ಯಕ್ತಿ, ಜ್ಞಾನಿ, ಪಂಡಿತ ಅಂತ ಕರಿತೀವಿ. ಹಾಗಾಗಿ ಘಾಟ್ ಘಾಟ್ಗ ಪಾನಿ ಪೀನಕ ಅರ್ಥ ಆಗತ್ತೆ ಬಹುತ್ ಅನುಭವಿ ಹೋನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ. ಆಪ್ಷನ್ ಬಿ ರೈಟ್ ಆಗತ್ತೆ. ಹಾಗಾದ್ರೆ ಪ್ರಶ್ನೆ ನಂಬರ್ 10 ಕಲಂ ತೋಡನ ಮುಹಾವರೆ ಕ ಅರ್ಥ ಹೇ ಅಂತಕ್ಕಂಥದ್ದು. ಕಲಂ ತೋಡನ ಈ ಮುಹಾವರೆಯ ಅರ್ಥ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಕಲಂ ತೋಡನ ಮುಹಾವರೆ ಅರ್ಥ ಏನು? ಕಲಂ ಅಂದ್ರೆ ಪೆನ್ನು, ಪೆನ್ನು ಮುರಿಯೋದ, ಇದರ ಒಳ ಅರ್ಥ ಏನಾಗುತ್ತೆ ನೋಡ್ರಿ.
ಇದರ ಸರಿಯಾದ ಉತ್ತರ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀನಿ. ಇದಕ್ಕೆ ಸರಿಯಾದಂತಹ ಉತ್ತರ ಅತ್ಯಂತ ಸುಂದರ ಲಿಖನ. ತುಂಬಾ ಸ್ವಚ್ಛವಾದಂತಹ ಬರವಣಿಗೆ, ದುಂಡಾಗಿರ್ತಕ್ಕಂಥ ಬರವಣಿಗೆಗೆ ಕಲಂ ತೋಡನ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಅತ್ಯಂತ ಸುಂದರ ಲಿಖನ ಅಂತಕ್ಕಂಥದ್ದು ಕಲಂ ತೋಡನ ಮುಹಾವರೆಯ ಅರ್ಥ. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರೈಟ್ ಆಗುತ್ತೆ. ಹಾಗಾದ್ರೆ 11ನೇ ಪ್ರಶ್ನೆ ಇದೆ ನೋಡ್ರಿ. 11 ಜೋ ವಾಣಿ ದ್ವಾರ ವ್ಯಕ್ತನ ಕಿಯಾ ಜಾ ಸಕೆ. ಯಾವುದನ್ನು ನಾವು ಮಾತಿನ ಮುಖಾಂತರ ಹೇಳಲು ಸಾಧ್ಯವಿಲ್ಲವೋ ಅದನ್ನು ಏನಂತ ಕರಿತೀವಿ? ಆತ್ಮ ಸಾಕ್ಷಾತ್ಕಾರನ, ಅಥವಾ ಸ್ವಹಾನುಭೂತಿನ, ಅಥವಾ ಅನಿರ್ವಚನೀಯನ, ಅಥವಾ ರಹಸ್ಯನ ಅಂತಕ್ಕಂಥದ್ದು. ಜೋ ವಾಣಿ ದ್ವಾರ ವ್ಯಕ್ತನ ಕಿಯಾ ಜಾ ಸಕೆ, ಯಾವುದನ್ನು ನಾವು ಮಾತಿನ ಮುಖಾಂತರ, ಧ್ವನಿಯ ಮುಖಾಂತರ ಹೇಳಲು ಸಾಧ್ಯವಿಲ್ಲವೋ ಅದನ್ನ ಏನಂತ ಕರಿತೀವಿ? ಕೇವಲ ನಾವು ಹಾವಭಾವ ಮುಖಾಂತರ ಅದನ್ನು ಹೇಳ್ಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಸಿ ಅನಿರ್ವಚನೀಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಅನಿರ್ವಚನೀಯ ಅಂದ್ರೆ, ಅನಿರ್ವಚನೀಯ ಅಂದ್ರೆ ವಚನ ಇಲ್ಲ, ಶಬ್ದಗಳಿಲ್ಲ, ಕೇವಲ ಸನ್ನೆಯ ಮುಖಾಂತರ ಇದನ್ನು ಹೇಳುವುದು. ಹಾಗಾದ್ರೆ ಜೋ ವಾಣಿ ದ್ವಾರ ವ್ಯಕ್ತನ ಕಿಯಾ ಜಾ ಸಕೆ, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅನಿರ್ವಚನೀಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ ನೋಡ್ರಿ, 12ನೇ ಪ್ರಶ್ನೆ. ಪರ್ವತಕಿ ತಲಹಟಿಕೋ ಕ್ಯಾ ಕಹತೆ ಹೇ ಅಂತಕ್ಕಂಥದ್ದು. ಪರ್ವತ ಸಾಲುಗಳು ಇರ್ತಾವ ನೋಡ್ರಿ, ಪರ್ವತದ ಸಾಲುಗಳು ಇರ್ತಾವ. ಹೌದಾ? ಪರ್ವತ ಶಿಖರಗಳ ಸಾಲು, ಪರ್ವತ ಶಿಖರಗಳು ಅನ್ಕೊಡ್ರಿ, ನನಗೆ ಬರಲ್ಲ, ಅದು ಹಾಗೆ ಬಿಡಿಸ. ಪರ್ವತ ಶಿಖರಗಳು ಸಾಲು, ಹಿಮಾಲಯ ಪರ್ವತ ಸಾಲು ಅನ್ಕೊಳ್ರಿ. ಹೌದಾ? ಹಿಮಾಲಯ ಪರ್ವತಗಳ ಸಾಲು ಅನ್ಕೊಳ್ರಿ. ಈ ಹಿಮಾಲಯ ಪರ್ವತಗಳ ಸಾಲಿನ ಕೆಳಗಡೆ ಸಮತಟ್ಟಾದ ಭಾಗ ಇರುತ್ತಲ್ಲ, ಇದಕ್ಕೆ ಏನಂತ ಕರಿತೀವಿ? ತಲಹಟ್ಟಿ ಅಂತ ಹೇಳಿದಾರ ಅವರು. ತಲಹಟ್ಟಿ, ಇದಕ್ಕೆ ಇನ್ನೊಂದು ಅರ್ಥ ಏನು? ತಲಹಟ್ಟಿ ಇದರ ಇನ್ನೊಂದು ಅರ್ಥ ಏನು ಅಪ್ಪ ಅಂತಂದ್ರೆ ನೋಡ್ರಿ, ಆಪ್ಷನ್ ಈ ತರ ಕೊಟ್ಟಿದ್ದಾರೆ ಅವರು. ಪರ್ವತ ಶಿಖರಗಳ ಸಾಲು ಅನ್ಕೊಡ್ರಿವಲ್ಲ, ಈ ರೀತಿಯಾಗಿ ಇದ್ರ ಕೆಳಗೆ ಏನ್ ಸಮತಟ್ಟಾದಂತ ಭಾಗ ಇರುತ್ತೆ ನೋಡ್ರಿ, ಈ ಭಾಗವನ್ನ ಏನಂತ ಕರಿತೀವಿ? ತಲಹಟ್ಟಿ ಅಂತ ಕರಿತೀವಿ. ಹಾಗಾದ್ರೆ ಈ ತಲಹಟ್ಟಿಗೆ ಏನ್ ಅರ್ಥವನ್ನು ಕೊಡುತ್ತೆ? ಇನ್ನೊಂದು ಘಾಟಿನ, ಉಪತ್ಯಕಾನ, ಅಥವಾ ದ್ರೋಣನ, ಅಥವಾ ಬೇಸಿನ್ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಉಪತ್ಯಕ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಉಪತ್ಯಕ ಅಂದ್ರೆ ಸಮತಟ್ಟಾದಂತಹ ಫಲವತ್ತಾದಂತಹ ಭೂಮಿ ಅಂತ. ಪರ್ವತ ಶಿಖರಗಳ ಕೆಳಗೆ ಸಮತಟ್ಟಾದಂತಹ ತಲಹಟ್ಟಿಗೆ ಏನಂತ ಕರಿತೀವಿ? ಉಪತ್ಯಕ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ದಯವಿಟ್ಟು ಕ್ಲಾಸ್ ನೋಡ್ಕೋತಾ ಕೂತ್ಕೊಳ್ಕೋಬಿಟ್ರೆ ಒಂದು ಲೈಕ್ ಬರಲಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಯಾರು ಇನ್ನು ನಮ್ಮ ಸ್ಪರ್ಧಾ ಆಂಗ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. 13ನೇ ಪ್ರಶ್ನೆ. ಜಿಸ್ಕೆ ಸಮಾನ್ ದೂಸರಾ ನ ಕೋಯಿ ಹೋ. ಜಿಸ್ಕೆ ಸಮಾನ್ ದೂಸರಾ ಕೋಯಿ ನ ಹೋ ಅಂತಕ್ಕಂಥದ್ದು. ಇನ್ನೊಬ್ಬರಿಗೆ ಸರಿಸಮಾನ ಯಾರು ಇಲ್ಲ, ಇವರಿಗೆ ಸರಿಸಾಟಿ ಯಾರು ಇಲ್ಲ, ಸರಿಸಮಾನವರು ಯಾರು ಇಲ್ಲ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇದರ ಅರ್ಥವೇನು? ಏನಂತ ಕರಿತೀವಿ? ಜಿಸ್ಕೆ ಸಮಾನ್ ದೂಸರಾ ಕೋಯಿ ನ ಹೋ ಅಂತಕ್ಕಂಥದ್ದು ಇದರ ಅರ್ಥ ಏನು? ಅನನ್ಯನ, ಅಥವಾ ಅದ್ವಿತೀಯನ, ಅಥವಾ ಅನುಪಮನ, ಅಥವಾ ಸರ್ವಶ್ರೇಷ್ಠನ ಅಂತಕ್ಕಂಥದ್ದು ಕೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡ್ರಿ, ಇದಕ್ಕೆ ಯಾರು ಅವನಿಗೆ ಸರಿಸಾಟಿ ಇಲ್ಲವೋ ಅವನು ಶ್ರೇಷ್ಠ, ಅದ್ವಿತೀಯ ಅಂತಕ್ಕಂಥದ್ದು. ಅದ್ವಿತೀಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಆಪ್ಷನ್ ಬಿ ಜಿಸ್ಕಾ ಸಮಾನ್ ದೂಸರಾ ಕೋಯಿ ನ ಹೋ, ಅವನಿಗೆ ಸರಿಸಾಟಿ ಯಾರು ಇಲ್ಲ ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅದ್ವಿತೀಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ವಾಕ್ಯಾಂಶದಲ್ಲಿ ಏಕ ಶಬ್ದ ಅಂತಕ್ಕಂಥದ್ದು ಪ್ರಶ್ನೆಗಳು ತುಂಬಾ ಈಗ ಇತ್ತೀಚೆಗೆ ಹೆಚ್ಚು ರಿಪೀಟ್ ಆಗ್ತಾ ಇದಾವೆ ನೋಡ್ರಿ. ಇದನ್ನ ನಾನು ಆಫ್ಲೈನ್ ಕ್ಲಾಸ್ ಅಲ್ಲಿ ಕೂಡ ಮಾಡಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ವಿಡಿಯೋಸ್ ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಹೋದ್ರೆ ನಿಮ್ಗೆ ವಾಕ್ಯಾಂಶದಲ್ಲಿ ಏಕ ಶಬ್ದ ಸುಮಾರು 100ಕ್ಕಿಂತ ಹೆಚ್ಚು ನಾನು ಎಕ್ಸಾಂಪಲ್ಸ್ ಅನ್ನ ಅಲ್ಲಿ ಬರ್ಸಿದ್ದೀನಿ. ಇದನ್ನ ನೋಡ್ಕೊಂಡಿದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ, ಮತ್ತೆ ಅದರಲ್ಲಿ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ಗಳು ತುಂಬಾ ಇದಾವೆ. ಜಾನನೆಕಿ ಇಚ್ಛಾ ರಖನೆವಾಲ, ಒಬ್ಬನಿಗೆ ಏನಾದ್ರೂ ವಿಷಯ ತಿಳಿದುಕೊಳ್ಳಿಕ್ಕೆ ತುಂಬಾ ಆಸಕ್ತಿ ಇರುವವನಿಗೆ ಏನಂತ ಕರಿತೀವಿ? ಜಾನನೇಕಿ ಇಚ್ಛಾ ರಖನೆವಾಲ. ಯಾರೇ ಒಬ್ರು ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಅವನಿಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಆಸಕ್ತಿಯನ್ನು ಹೊಂದಿರ್ತಾನೆ, ಅಂತ ವ್ಯಕ್ತಿಗೆ ಏನಂತ ಕರಿತೀವಿ? ವಿಜ್ಞಾನ, ಅಥವಾ ಜಿಜ್ಞಾಸುನ, ಅಥವಾ ಜ್ಞಾನಿನ, ಅಥವಾ ಋಷಿನ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಅವರು. ಹಾಗಾದ್ರೆ ಜ್ಞಾನನಿಕ್ಕಿ ಇಚ್ಛಾ ರಖನೆವಾಲ, ಒಬ್ಬ ವಿಷಯವನ್ನ ಒಬ್ಬ ಹೇಳ್ತಾ ಇದ್ದಾನೆ, ಅವ್ನು ಕೇಳಲಿಕ್ಕೆ ತುಂಬಾ ಹಾತುರ್ತಾ ಇರ್ತಾನೆ, ತುಂಬಾ ಇಂಟ್ರೆಸ್ಟ್ ಇಂದ ಅವನು ಕಾಯ್ತಾ ಇರ್ತಾನೆ, ಅಂತವನಿಗೆ ಏನಂತ ಕರಿತೀವಿ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಜಿಜ್ಞಾಸು. ಆಪ್ಷನ್ ಬಿ ಜಿಜ್ಞಾಸು ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರವಾಗುತ್ತೆ. ಇದು ಕೂಡ ವಾಕ್ಯಾಂಶದಲ್ಲಿ ಏಕ ಶಬ್ದ ಅಂತಕ್ಕಂಥ ಟಾಪಿಕ್ ಮೇಲೆ. ಇದನ್ನ ನಿಮ್ಗೆ ಗೊತ್ತಾಗಬೇಕಂದ್ರೆ ಹಲವು ಒಂದು ಸಂಪೂರ್ಣವಾದ ವಾಕ್ಯವನ್ನು ಕೊಟ್ಟಿರ್ತಾನೆ, ಅದಕ್ಕೆ ಸಂಬಂಧಪಟ್ಟ ಕೇವಲ ಒಂದು ಶಬ್ದದಲ್ಲಿ ನಾವು ಆನ್ಸರ್ ಅನ್ನ ಮಾಡ್ಬೇಕಾಗುತ್ತೆ. ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ನಾನು ಹಾಕಿದ್ದೀನಿ ನೋಡ್ರಿ, ನೀವು ಅದನ್ನ ಕ್ಲಾಸ್ ನೋಡಿದ್ರೆ ಗೊತ್ತಾಗುತ್ತೆ. ಹಲವಾರು ಪ್ರಶ್ನೆಗಳನ್ನ ನಾನು ಅಲ್ಲಿ ಹಾಕಿದ್ದೀನಿ, ಸುಮಾರು 100ಕ್ಕಿಂತ ಹೆಚ್ಚು ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೇನೆ ಅಲ್ಲಿ. ಅದನ್ನ ನೋಡಿದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ, ನೋಡ್ಕೊಳ್ರಿ ಅಂತ ಹೇಳ್ತಾ 15ನೇ ಪ್ರಶ್ನೆ ಆಗಿದೆ ನೋಡ್ರಿ. ಜೋ ಸಬ್ ಕುಚ್ ಉದಾರತಾ ಸೆ
देना जानता हो, जो सब कुछ ಉದಾರತಾ ಸೆ ದೇನಾ ಜಾನತಾ ಹೋ ಉಸೆ ಕ್ಯಾ ಕಹತೆ ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿ ಎಲ್ಲವನ್ನು ಉದಾರತೆ ಭಾವನೆಯಿಂದ, ಯಾವುದೇ ರೀತಿಯ ಫಲಾಪೇಕ್ಷೆ ಇರದೆ ಅವನಿಗೆ ಎಲ್ಲವನ್ನು ದಾನವನ್ನು ಮಾಡಲಿಕ್ಕೆ ತಯಾರಿ ಇರ್ತಾನಲ್ಲ, ಅವನಿಗೆ ಏನಂತ ಕರಿತೀವಿ? ಔದಾರ್ಯದತನ ಅಥವಾ ದಾನಿನ ಅಥವಾ ಪರೋಪಕಾರಿನ ಅಥವಾ ದಯಾಳುನ? ಎಲ್ಲಾ ಆನ್ಸರ್ಗಳು ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ 4 ಆಪ್ಷನ್ಗಳು ತುಂಬಾ ಅದಕ್ಕೆ ಸಂಬಂಧಿಸಿದಂತ ಉತ್ತರವನ್ನೇ ಅನ್ಸುತ್ತೆ. ಬಟ್ ಇದಕ್ಕೆ ಒಂದು ಮಾತ್ರ ಶ್ರೇಷ್ಠ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಏನು? ಜೋ ಸಬ್ ಕುಚ್ ಉದಾರತಾ ಸೆ ದೇನಾ ಜಾನತಾ ಹೇ, ಎಲ್ಲವನ್ನು ಕೊಡಲಿಕ್ಕೆ ಸಿದ್ಧನಿರ್ತಾನೆ. ಯಾರಾದ್ರೂ ಒಬ್ಬ ಸಹಾಯ ಕೇಳಕ್ ಬಂದ್ರೆ, ಒಬ್ಬರು ಹೆಲ್ಪ್ ಕೇಳಿದ್ರೆ ಇಲ್ಲ ಅಂತಕ್ಕಂಥ ಮನೋಭಾವನೆಯಲ್ಲಿ ಇರಲಿಲ್ಲ, ಎಲ್ಲರಿಗೂ ಹೆಲ್ಪ್ ಮಾಡುವಂತ, ಎಲ್ಲರಿಗೂ ಸಹಾಯ ಮಾಡುವಂತ ಮನೋಭಾವನೆ ಇರುವ ವ್ಯಕ್ತಿಗೆ ಏನಂತ ಕರಿತೀವಪ್ಪ ಅಂದ್ರೆ ಔದಾರ್ಯ ದಾತ ಅಂತಕ್ಕಂಥದ್ದು ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಔದಾರ್ಯ ದಾತ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಔದಾರ್ಯದಾತ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಇದು ಕೂಡ ವಾಕ್ಯಾಂಶದಲ್ಲಿ ಏಕಶಬ್ದ ಅಂತಕ್ಕಂಥ ಟಾಪಿಕ್ ಮೇಲೆ ನಿಮ್ನಲಿಖಿತ में से ಶುದ್ಧ ವರ್ತನೆ ಹೇ, ಇದು ಕೂಡ ವರ್ತನೆ ಅಂತಕ್ಕಂಥ ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆ ಕೇಳ್ತಿದ್ದಾರೆ ನೋಡಿ ಇತ್ತೀಚೆಗೆ. ಕ್ಷೇತ್ರದ ಜ್ಞಾನ ನಿಮ್ಗೆ ಇದೆಯೋ ಇಲ್ಲೋ, ವಿಷಯದ ಜ್ಞಾನ ಇದೆಯೋ ಇಲ್ಲೋ ಅಂತಕ್ಕಂಥ ಪ್ರಶ್ನೆ ಚೆಕ್ ಮಾಡ್ಲಿಕ್ಕೆ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ನಲಿಖಿತ में से ಶುದ್ಧ ವರ್ತನೆ, ಇದನ್ನು ಕೂಡ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ, ನೋಡ್ತಾ ಇರ್ರಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂದ್ರೆ, ನಮಗೆ ವರ್ತನೆ ಶಬ್ದಗಳು ಕರೆಕ್ಟ್ ಆಗಿ ಬರ್ಬೇಕಂದ್ರೆ ನಮಗೆ ಕನ್ನಡದಲ್ಲಿ ನಾವು ಅದನ್ನ ಫಸ್ಟ್ ಬರ್ಕೋಬೇಕು. ಕನ್ನಡವನ್ನು ಬರ್ಕೊಂಡು ಇದು ಯಾವ ರೀತಿ ದೀರ್ಘ ಬರುತ್ತೆ ಏನಂತ ನೋಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಜೊತೆಗೆ ವರ್ಣಮಾಲಾ ಅಂತಕ್ಕಂಥದ್ದು ಕ್ಲಾಸ್ ಅನ್ನು ಹೇಳಿದೀನಿ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಹೌದು ಅಲ್ಲ ಅಂತಕ್ಕಂಥದ್ದು. ಫಸ್ಟ್ ನಮಗೆ ಬೇಸಿಕ್ ನಾಲೆಜ್ ಇತ್ತಂದ್ರೆ ನಾವು ಆಟೋಮೆಟಿಕ್ ಆಗಿ ವರ್ತನೆ ಪದ ಮೇಲೆ ಈಸಿಯಾಗಿ ಒಂದು ಮಾರ್ಕ್ಸ್ ಅನ್ನು ತಗೋಬಹುದು. ಹಾಗಾದ್ರೆ ಇಲ್ಲಿ ನೋಡ್ರಿ, ಜೋತ್ಸಾನ, 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 ಜೋತ್ಸಾನ ಅಂತಕ್ಕಂಥದ್ದು 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದರಲ್ಲಿ ಯಾವುದು ನೋಡೋಕೆ ಎಲ್ಲ ಸಿಮಿಲರ್ ಆಗಿದಾವೆ, ಎಲ್ಲ ಸೇಮ್ ಕಾಣ್ತಾ ಇದಾವಲ್ಲ, ಇದಕ್ಕೆ ಸರಿಯಾದಂತ ಉತ್ತರ ಯಾವುದು? ಕನ್ಫ್ಯೂಸ್ ಆಗತ್ತಲ್ಲ. ಇದನ್ನೇ ನಾವು ಶಬ್ದ ಭಂಡಾರ ಅಂತ ಕರಿತೀವಿ, ಶಬ್ದ ಜ್ಞಾನ ಅಂತ ಕರಿತೀವಿ. ಇದಕ್ಕೆ ನಮಗೆ ಗೊತ್ತಾಗ ನಾವು ನಿಮ್ಗೆ ಹೇಳ್ತಿದ್ದೀನಿ, ಪದೇ ಪದೇ ಬೇಸಿಕ್ ಕ್ಲಾಸ್ ಇರ್ಬೇಕು ಇದಕ್ಕೆಲ್ಲ, ಹೌದಾ? ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ ಜೋತ್ಸಾನ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆಗುತ್ತೆ. ಜೋತ್ಸಾನ ಅಂತಕ್ಕಂಥದ್ದು, ಜೋತ್ಸನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಆಗಿದೆ, ಜೋತ್ಸನ ಅಂತಕ್ಕಂಥದ್ದು. ಹಾಗಾದ್ರೆ 17ನೇ ಪ್ರಶ್ನೆ ಆಗಿದೆ ನೋಡ್ರಿ, ಶುದ್ಧ ಶಬ್ದಕ ಚಯನ ಕರೆ. ಇಲ್ಲಿ ಕೂಡ ವರ್ತನೆ ಮೇಲೆ ಕೇಳಿದ್ದಾರೆ. ಶುದ್ಧ ಶಬ್ದವನ್ನ ನಾವು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು. ಏನ್ ಕೊಟ್ಟಿದ್ದಾರೆ? ಯಾವ ಶಬ್ದವನ್ನು ಶುದ್ಧ? ಆಶೀರ್ವಾದ ಅಂತಕ್ಕಂಥ ಪದ ಕೊಟ್ಟಿದ್ದಾರೆ. ಆಶೀರ್ವಾದ ಈ ತರ ಬರೆದಿದ್ದಾರೆ, ಆಶೀರ್ವಾದ ಅಂತ ಬರೆದಿದ್ದಾರೆ, ಆಶೀರ್ವಾದ ಅಂತಕ್ಕಂಥ ಬರೆದಿದ್ದಾರೆ, ಆಶೀರ್ವಾದ ಅಂತಕ್ಕಂಥದ್ದು ಬರೆದಿದ್ದಾರೆ. ಹಾಗಾದ್ರೆ ಇದು ನಾವು ಕನ್ನಡದಲ್ಲಿ ಬರ್ದು ನೋಡ್ಬಿಟ್ರೆ ಗೊತ್ತಾಗುತ್ತೆ ನೋಡ್ರಿ. ಸರಿ, ಆಶೀರ್ವಾದ ಅಂತ ಈ ರೀತಿಯಾಗಿ ಬರಿತೀವಿ, ಹೌದಾ? ಹಾಗಾದ್ರೆ ನಾವು ಕನ್ನಡದಲ್ಲಿ ಬರ್ದು ನೋಡ್ಬಿಟ್ರೆ ಗೊತ್ತಾಗುತ್ತೆ ನೋಡಿ. ಕನ್ನಡದಲ್ಲಿ ಬರ್ದವ ಆ ಅಂತಕ್ಕಂಥ ಫಸ್ಟ್ ಬರೀರಿ ಹಿಂದಿ ಒಳಗ ಆ, ಆಮೇಲೆ ಸಿ ಏನಿದೆ ದೊಡ್ಡ ಸಿ ದೀರ್ಘ ಕೊಟ್ಟಿದ್ದೇವಲ್ಲ, ಹಾಗಾದ್ರೆ ಈ ಸಿ ಬರಿಬೇಕಾಗತ್ತೆ. ಈ ಸಿ ಬರೆದ್ರೆ ತಪ್ಪಾಗತ್ತೆ. ಹಾಗಾದ್ರೆ ಈ ಸಿ ಇಲ್ಲಿ ಯಾವ್ದಿದೆ? ಇದು ಬರಲ್ಲ, ಹೌದಾ? ಇದು ಬರಲ್ಲ, ನಾವು ಅದನ್ನು ತಿಳ್ಕೊಂಡ್ಬಿಡ್ಬೇಕು. ಈ ಸಿ ಇಲ್ಲೊಂದಿದೆ, ಇಲ್ಲೊಂದಿದೆ ನೋಡೋಣ. ಆಮೇಲೆ ಮತ್ತೆ ಏನಿದೆ? ದೀರ್ಘ ಕೊಟ್ಟಿದ್ದಾರೆ, ಆಶೀರ್ವಾದ ಅಂತಕ್ಕಂಥದ್ದು ಈ ರೀತಿಯಾಗಿ ರೈಟ್ ಆಗುತ್ತೆ. ಹಾಗೆ ಯಾವ್ದಿದೆ ಇದಕ್ಕೆ ಸರಿಯಾದಂತ ಉತ್ತರ? ಇದು ತಪ್ಪಾಗತ್ತೆ, ಹೌದಾ? ವಾ ಮೇಲೆ ದೀರ್ಘ ದೀರ್ಘ ಬರಬೇಕಿತ್ತು, ಬಂದಿಲ್ಲ, ಇದು ತಪ್ಪಾಗತ್ತೆ. ಇದು ಸಿ ಕೊಟ್ಟಿದ್ರೆ ಇದು ತಪ್ಪಾಗತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆಗುತ್ತೆ. ಈ ರೀತಿಯಾಗಿ ನೀವು ವರ್ತನೆಯನ್ನ ಪದಕಂತನ ಈಸಿಯಾಗಿ ಕಂಡು ಹಿಡಿಬೇಕಂದ್ರೆ ಮೊದಲು ನೀವು ಕನ್ನಡದಲ್ಲಿ ಬರೆಯೋದನ್ನ ಕೇಳ್ಕೋಬೇಕು. ಕನ್ನಡದಲ್ಲಿ ನಿಮ್ಗೆ ಜ್ಞಾನ, ಶಬ್ದ ಭಂಡಾರ ಜ್ಞಾನ ಐತಂದ್ರೆ ಆಟೋಮೆಟಿಕ್ ಆಗಿ ಇದನ್ನ 1 ಮಾರ್ಕ್ಸ್ ನೀವು ತಗೋತೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. 18ನೇ ಪ್ರಶ್ನೆ, ಅಶುದ್ಧ ವಾಕ್ಯ ಚಾಟಿಯೇ ಅಂತಕ್ಕಂಥದ್ದು. ಅಶುದ್ಧ ವಾಕ್ಯ ಚಾಟಿಯೇ ಅಂದ್ರೆ ಅಶುದ್ಧ ವಾಕ್ಯವನ್ನು ಆಯ್ಕೆ ಮಾಡ್ರಿ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ವಾಕ್ಯಗಳಲ್ಲಿ 3 ವಾಕ್ಯಗಳು ರೈಟ್ ಇದೆ, 1 ವಾಕ್ಯ ಮಾತ್ರ ತಪ್ಪಿದೆ. ಆ ವಾಕ್ಯ ಯಾವುದು ಅಂತಕ್ಕಂಥದ್ದು. ಇದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಶಬ್ದ ಭಂಡಾರ ಇತ್ತಂದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗತ್ತೆ, ನಾಲೆಜ್ ಇತ್ತಂದ್ರೆ. ನೋಡಲಿ, ವಹ ಪಡ್ ರಹಾ ಹೇ, ಅವರು ಓದುತ್ತಿದ್ದಾರೆ ಅಂತಕ್ಕಂಥದ್ದು, ಇದು ರೈಟ್ ಆಗತ್ತೆ, ಹೌದಾ? ಮೈ ಮೇರಾ ಕಾಮ್ ಕರೂಂಗ ಅಂತಕ್ಕಂಥದ್ದು, ಇದನ್ನು ನೋಡೋಣ ಸ್ವಲ್ಪ. 2 ಮೈ ಅಂತಕ್ಕಂಥದ್ದು ಒಂದೇ, ಮೀರಾ ಅಂತಕ್ಕಂಥದ್ದು ಒಂದೇ, ಇದು ಕೂಡ ನೋಡೋಣ. ಸೀತಾ ಗಾನ ಗಾ ರಹಿ ಹೇ, ಇದು ರೈಟ್ ಆಗುತ್ತೆ, ಸೀತಾ ಹಾಡನ್ನು ಹಾಡುತ್ತಿದ್ದಾಳೆ. ರಾಮ ಅವ್ರ ಲಕ್ಷ್ಮಣ ವನ್ಗೆ, ರಾಮ ಮತ್ತು ಲಕ್ಷ್ಮಣರು ವನವಾಸಕ್ಕೆ ಹೊರಟರು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. 3 ವಾಕ್ಯಗಳು ಸರಿಯಾಗಿದೆ, ಹೌದಾ? 3 ವಾಕ್ಯಗಳು ಸರಿ. ಹಾಗಾದ್ರೆ ಇದಕ್ಕೆ ತಪ್ಪು ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ, ಮೈ ಮೇರಾ ಕಾಮ್ ಕರೂಂಗ ಅಂತಕ್ಕಂಥದ್ದು. ಇದು ಮೈ ಮೇರಾ ಕಾಮ್ ಆಗ್ಬಾರ್ದು, ಮೈ ಕಾಮ್ ಕರೂಂಗ, ಮೈ ಕಾಮ್ ಕರೂಂಗ. ಇಲ್ಲಿ ಮೀರಾ ಅಂತಕ್ಕಂಥದ್ದು ತೆಗೆದ್ಬಿಟ್ರೆ ರೈಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರೈಟ್ ಆಗುತ್ತೆ. ಪ್ರಶ್ನೆ 18ಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಇದಕ್ಕೆ ರೈಟ್ ಆಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ ನೋಡ್ರಿ, 19ನೇ ಪ್ರಶ್ನೆ, ಸಹಿ ವರ್ತನಿ ವಾಲ ಶಬ್ದ ಕೌನ್ ಸಾ ಹೈ. ಇಲ್ಲಿ ಕೂಡ ವರ್ತನೆಯ ಮೇಲೆ ಕೇಳಿದರೆ. ಅನುಗ್ರಹಿತ,
ಅನುಗ್ರಹಿತ 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 ನೋಡ್ರಿ ದೀರ್ಘ ಇಲ್ಲಿ ಒಮ್ಮೆ ಈ ತರ ಕೊಟ್ಟಿದ್ದಾರೆ, ಒಮ್ಮೆ ಇಲ್ಲಿ ಕೊಟ್ಟಿದ್ದಾರೆ, ಒಮ್ಮೆ ಈ ಅನ್ನು ಕೊಟ್ಟಿದ್ದಾರೆ, ಒಮ್ಮೆ ಈನು ಕೊಟ್ಟಿದ್ದಾರೆ, ಒಮ್ಮೆ ಮೇಲ್ಗಡೆ ಇರೋದು ಕೊಟ್ಟಿದ್ದಾರೆ, ಈ ತರ ಕೊಟ್ಟಿದ್ದಾರೆ. ಅನುಗ್ರಹಿತ ಕನ್ನಡ ಬರ್ದು ನೋಡ್ರಿ, ನು ಗ್ರ ಹಿ ತ. ಹೌದಾ? ಇದನ್ನ ನೀವು ಬರ್ದು ನೋಡ್ರಿ ಗೊತ್ತಾಗತ್ತೆ. ನು ಗ್ರ ಹಿ ತ ಅನುಗ್ರಹಿತ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಈ ತರ ರೈಟ್ ಆಗಿರ್ತಕ್ಕಂಥದ್ದು ಯಾವ್ದು ಆಪ್ಷನ್ ಇದೆ ನೋಡ್ರಿ, ಆಪ್ಷನ್ ಎ ಇದಕ್ಕೆ ಸರಿಯಾಗತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾಗತ್ತೆ. ಬೇಕಾದ್ರೆ ಇದನ್ನ ನೋಡ್ರಿ ತಪ್ಪಾಗತ್ತೆ. ಹೌದಾ? ಸಣ್ಣ ಹೀ ಕೊಟ್ಟಿದ್ದಾರೆ ಅವರು. ಹೌದಾ? ಇದು ನೋಡ್ರಿ ದೊಡ್ಡ ನೂ ಕೊಟ್ಟಿದ್ದಾರೆ. ಇದು ನೋಡ್ರಿ ನೂ ಮತ್ತೆ ಗ್ರ ಒತ್ತಿ ಇಲ್ಲಿ ಕೆಳ ಕೊಟ್ಟಿದ್ದಾರೆ. ಹಾಗಾಗಿ ಇವು ತಪ್ಪಾಗುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಇದಕ್ಕೆ ರೈಟ್ ಆಗುತ್ತೆ. ಆಪ್ಷನ್ ಎ ಇದಕ್ಕೆ ರೈಟ್ ಆಗುತ್ತೆ. ಹಾಗಾದ್ರೆ ಪ್ರಶ್ನೆ ನಂಬರ್ ಕೊನೆಯ ಪ್ರಶ್ನೆ, ಶ್ರೀಮತಿ ಕಾ ಶುದ್ಧ ರೂಪ ಕ್ಯಾ ಹೇ ಅಂತಕ್ಕಂಥದ್ದು. ಶ್ರೀಮತಿ ಅಂತಕ್ಕಂಥ ಪದಕ್ಕೆ ಶುದ್ಧ ರೂಪ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾರೆ ಅವರು. ಈ ತರ ಬರೀತೀವಿ ಕನ್ನಡದಲ್ಲಿ. ಹೌದಾ? ಶ್ರೀಮತಿ. ಹಾಗಾದ್ರೆ ನೋಡ್ರಿ ಶ್ರೀ ಅಂತಕ್ಕಂಥದ್ದು ಶ್ರೀ ಬರ್ದು ಬರ್ದು ಶ್ರೀಮತಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಏನಾಗುತ್ತೆ, ಆಪ್ಷನ್ ಸಿ ಇದಕ್ಕೆ ರೈಟ್ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ಪ್ರಶ್ನೆ ಇದಕ್ಕೆ ಸರಿಯಾದಂತ ಉತ್ತರವಾಗುತ್ತೆ. ಹೌದಾ? ಅವ್ರು ಆಕ್ಚುಲಿ ಇಲ್ಲಿ ಈ ಕಡೆ ಸಣ್ಣ ತೀಯನ್ನು ಕೊಟ್ಟಿದ್ರು ಅವರು. ನಾನು ಅದನ್ನ ಬರೀಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಿಂಗೆ ಕಾಣ್ತಾ ಇದೆ. ಸರಿಯಾದಂತ ಉತ್ತರ ಏನಾಗುತ್ತೆ, ಆಪ್ಷನ್ ಸಿ ಇದಕ್ಕೆ ರೈಟ್ ಆಗುತ್ತೆ. ಥ್ಯಾಂಕ್ ಯು. ಈ ರೀತಿಯಾಗಿ ನಾನು ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20 ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಇದನ್ನ ನೋಡಿದ್ರೆ ನಿಮ್ಗೆ ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಅಂತ ತಿಳಿದರೆ ಯಾವ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಓದಿದ್ರೆ ಅದು ರಿಪೀಟ್ ಆಗುತ್ತೆ. ಗೊತ್ತಿಲ್ಲ ಅಂದ್ರೆ ಹೊಸ ಪ್ರಶ್ನೆ ನೋಡ್ತಾ ಇದ್ರೆ ಅಂದ್ರೆ ಹೊಸ ಹೊಸ ಉತ್ತರಗಳು ನಿಮ್ಗೆ ಗೊತ್ತಾಗುತ್ತೆ. ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ. ಇನ್ನೇನು ಕೆಲವೇ ದಿನ ಎಕ್ಸಾಮ್ ಹತ್ರ ಇರೋದ್ರಿಂದ ದಯವಿಟ್ಟು ನಿಮ್ಮ ತಂದೆ ತಾಯಿ ಏನೇನು ಆಸೆ ಇಟ್ಕೊಂಡು ನಿಮ್ಗೆ ಇಲ್ಲಿ ಕಳಿಸಿದ್ದಾರೆ, ನೀವು ಕೂಡ ಏನೇನು ಆಸೆ ಹೊತ್ತುಕೊಂಡು ಇಲ್ಲಿ ಬಂದಿದ್ದೀರಿ. ಚೆನ್ನಾಗಿ ಓದಿ ಇರ್ತಕ್ಕಂಥ ಸಮಯನ ಸದುಪಯೋಗ ಪಡ್ಕೊಂಡು ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬಂದಂದ್ರೆ ಸಾಕು, ಜೀವನ ಪೂರ್ತಿ ಎಂಜಾಯ್ ಮಾಡ್ಕೊಂತ ಇರ್ಬೋದು. ಸುಮ್ಮನೆ ನಾವು ಎಂಜಾಯ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಓದೋದು ಇದೆಲ್ಲ ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂತ ಅಲ್ಲಿ ಫ್ರೆಂಡ್ಸ್ ಮಾತು ಅಲ್ಲಿ ಕೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಆದ್ರೆ ಸಮಯ ತುಂಬಾ ಅಮೂಲ್ಯವಾದಂತದ್ದು. ಯಾರು ಸಮಯಕ್ಕೆ ನಾವು ಬೆಲೆ ಕೊಡೋದಿಲ್ಲ, ಮುಂದೊಂದ್ ದಿನ ನಮ್ಗೆ ಯಾರು ಬೆಲೆ ಕೊಡೋಕ್ ಹೋಗಲ್ಲ. ಹಾಗಾಗಿ ಆಕಾಶಕ್ಕಿಂತ ಅವಕಾಶ ದೊಡ್ಡದು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಆಕಾಶಕ್ಕಿಂತ ಅವಕಾಶ ದೊಡ್ಡದು. ಒಂದ್ ವೇಳೆ ನಾವು ಈಗಿನ ಕಾಲದ ಟೆಕ್ನಾಲಜಿ ಇದ್ರೊಳಗೆ ಆಕಾಶವನ್ನ ಮುಟ್ಟಬಹುದು, ಆದ್ರೆ ಅವಕಾಶ ಒಮ್ಮೆ ಕಳ್ಕೊಂಡ್ವಿ ಅಂದ್ರೆ ಇನ್ನು ಮತ್ತೆ ಸಿಗೋಕ್ ಚಾನ್ಸೇ ಇಲ್ಲ. ದಯವಿಟ್ಟು ಏನೇನೋ ಕನಸು ಕಟ್ಕೊಂಡು ತಂದೆ ತಾಯಿಗಳು ಕೂಡ ಅಷ್ಟು ಕಷ್ಟಪಟ್ಟು ಅಲ್ಲಿ ಬಿಸಿಲಲ್ಲಿ ದುಡಿದು ನಿಮ್ಗೆ ಇಲ್ಲಿ ಓದ್ಲಿಕ್ಕೆ PG ಅಷ್ಟೆಲ್ಲ ಖರ್ಚು ಮಾಡ್ತಿದ್ದಾರೆ. ಅವ್ರಿಗೆ ಏನು ಆಸೆ ಇರಂಗಿಲ್ಲ, ನಾಳೆ ನಮ್ಮ ವಯಸ್ಸಲ್ಲಿ ವೃದ್ಧಾಪ್ಯ ವಯಸ್ಸಲ್ಲಿ ನಮ್ಗೆ ಸ್ವಲ್ಪ ಏನು ನೋಡ್ಕೊಳ್ಳಿ, ಹೆಲ್ಪ್ ಆಗ್ಲಿ. ನಾವು ದುಡಿತಿರೋ ಹಾಗೆ ಇನ್ನೊಬ್ಬರ ಕೈಯಲ್ಲಿ ದುಡಿತಿರೋ ಹಾಗೆ ನಮ್ಮ ಮಕ್ಕಳು ದುಡಿಯೋದು ಬೇಡ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು, ಏನೋ ಒಂದು ಆಸೆ ಇಟ್ಕೊಂಡು, ಮೊದಲೆಲ್ಲ ನನ್ನ ಮಗ ಓದಕ್ ಹೋಗಿದ್ದಾನೆ, ಧಾರವಾಡ ಹೋಗಿದ್ದಾನೆ, ಬೆಳಗಾವಿ ಹೋಗಿದ್ದಾನೆ, ಬೆಂಗಳೂರು ಹೋಗಿದ್ದಾನೆ ಅಂತ ಹೇಳಿ ಏನೇನೋ ಆಸೆ ಇಟ್ಕೊಂಡು ಕಳಿಸಿರ್ತಾರೆ. ದಯವಿಟ್ಟು ಅವರ ಆಸೆಗಳನ್ನ ಅನುಸರಣೆ ಮಾಡಕ್ ಹೋಗ್ಬಿಡ್ರಿ. ಜೊತೆಗೆ ನಿಮ್ ಲೈಫ್ ಕೂಡ ಸೆಟ್ಲ್ ಆಗುತ್ತೆ. ಸ್ವಲ್ಪ ಎಂಜಾಯ್ಮೆಂಟ್ ಅನ್ನ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಕಡಿಮೆ ಮಾಡ್ರಿ, ಅವನ್ನೆಲ್ಲ ಒಂದ್ ಪ್ಲಸ್ ಸೈಡ್ ಇಡ್ರಿ. ಮುಂದೆ ಎಂಜಾಯ್ ಮಾಡೋದು ಇದ್ದೇ ಇರುತ್ತೆ. ಸ್ವಲ್ಪ ಈಗೇನು ಸ್ವಲ್ಪ ಫೋಕಸ್ ಮಾಡಿದ್ರೆ ಲೈಫ್ ಸೆಟ್ಲ್ ಆತಂದ್ರೆ ಮತ್ತೆ ಆರಾಮ್ ನೀವು ಎಂಜಾಯ್ ಮಾಡಬಹುದು ಅಂತ ಹೇಳ್ತಾ, ದಯವಿಟ್ಟು ಕ್ಲಾಸ್ ಅನ್ನ ಎಲ್ಲರೂ ಯೂಸ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡ್ರಿ. ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಮತ್ತೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಗೆ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.